ಈಗ ನಾವು ಹೆಜ್ಜೆಯ ಬಗ್ಗೆ ಹೋಗ್ತೇನೆ. ಇದನ್ನೀಗ ಹೆಜ್ಜೆಯಲ್ಲಿ ಹಾಕುವ ಹೇಗೆ ಅಂತೇಳಿ. ಈಗ ನಾವು ರೂಪಕ ತಾಳದಲ್ಲಿ ನಾವು ಕೊಡುವಾಗ ರೂಪಕ ತಾಳದಂತೆಯೇ ವೇಗವಾಗಿ ನುಡಿಸುವುದು ಮಟ್ಟೆ ತಾಳ. ಆದರೆ ಹೆಜ್ಜೆಯಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಉಂಟು. ಹೆಜ್ಜೆ ಮಾತ್ರ ತುಂಬ ವ್ಯತ್ಯಾಸ ಕಾಣ್ತದೆ ನೋಡಿ. ಈಗ ನಾವು ರೂಪಕ ತಾಳಕಕ್ಕೆ 1 2 3 4 5 6 ಆಯಿತು. 1 2 3 4 5 6 1 2 3 4 5 6 1 2 3 4 5 6 ಇದು ರೂಪಕ ತಾಳ. ಈಗ ನಾವು ಇಲ್ಲಿ ಮಟ್ಟೆ ತಾಳದಲ್ಲಿ ನಡೆದೇವೆ ನೋಡಿ. 1 2 3 1 2 3 1 2 3 4 5 6 1 2 3 4 5 6 ತೈ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ. ಕುಣಿತದಲ್ಲಿ ಬರುವಾಗ ಈ ಮುಕ್ತಾಯ ಬರೋದಿಲ್ಲ. ಕುಣಿತದಲ್ಲಿ ಬರುವಾಗ ತೈ ದಿನ್ನ ಕಡ್ತಗತ ದೀಂ ದಿನ್ನ ಕಡ್ತಗ ತಾಗಡ್ ತದ್ದಿನ್ನಕ್ಕ ತೈದಾಂ ತೈದ ಬರೋದಿಲ್ಲ. ಇಲ್ಲಿ ಬರುವಾಗ ಮುಕ್ತಾಯ ಬರೋದು, ಕುಣಿತಕ್ಕೆ ಬೇರೆ ಮುಕ್ತಾಯ ಬರ್ತದೆ. ಕುಣಿತಕ್ಕೆ ಬರುವಾಗ ದೀಂ ತಾಂ ದೀಂ ತಾಂ ಕಡ್ತಕ ಕಡ್ತಕ ದಿತ್ತೋಂ ತಕೀಟ ದೀಂ ಇದು ಬರ್ತದೆ. ದೀಂ ತಾಂ ಕಡ್ತಕ ದಿತ್ತೋಂ ತಕೀಟ ದೀಂ ಇದು ಬರೇ ಕುಣಿತಕ್ಕೆ ಮಾತ್ರ. ಕುಣಿತಕ್ಕೆ ಮಾತ್ರ ಇದು. ತಾಳ ಅಭ್ಯಾಸಕ್ಕೆ ಇದೇ ಮುಕ್ತಾಯ. ಕುಣಿತ ಬರುವಾಗ ಈ ಮುಕ್ತಾಯ ಬರ್ತದೆ ನೋಡಿ. ಹೇಳಿಕೊಡ್ತೇನೆ ನೋಡಿ. ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ದೇಂ ತಾಂ ಕಡ್ತಗ ದಿತ್ತೋಂ ತಕೀಟ ದೀಂ. ಈ ಮುಕ್ತಾಯ ನೀವು ಕುಣಿತಕ್ಕೆ ಯೂಸ್ ಮಾಡುವ ಹೀಗೆ ಬರ್ತದೆ. ವೇಷಧಾರಿಯಾಗಿ ರಂಗಸ್ಥಳದಲ್ಲಿದ್ದರೆ ಕಲಾವಿದನಾಗಿ ಪದ್ಯದ ಚಲಾವಣೆಯಲ್ಲಿ ಬರುವಾಗ ಈ ಮುಕ್ತಾಯ ಬರ್ತದೆ. ದೇಂ ತಾಂ ಕಡ್ತಗ ದಿತ್ತೋಂ ತಕೀಟ ದೀಂ ನೋಡಿ. ಇಷ್ಟೇ ಸ್ಟೆಪ್ಸ್. 1 2 3 4 5 6 1 2 3 4 5 6 1 2 3 4 5 6 1 2 3 4 5 6 ದೀಂ ತಾಂ ಕಡ್ತಗ ದಿತ್ತೋಂ ತಕೀಟ ದೀಂ. ಇದೇ ಮುಕ್ತಾಯ ಯೂಸ್ ಮಾಡಬೇಕು. ವೇಷಧಾರಿಯಾಗಿ ರಂಗಸ್ಥಳದಲ್ಲಿದ್ದರೆ ಈ ಮುಕ್ತಾಯ ಬರ್ತದೆ ನಿಮಗೆ. ಈ ಮುಕ್ತಾಯ ಇನ್ನೊಮ್ಮೆ ತಾಳಾಭ್ಯಾಸ ನೋಡಿ. ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ದಿನ್ನ ಕಡ್ತಗ ದೀಂ ದಿನ್ನ ಕಡ್ತ ತಾಗಡ ತದ್ದಿನ್ನಕ್ಕ ದಿತ್ತೋಂ ತಕೀಟ ದೀಂ. ದಸ್ತು ಮುಕ್ತಾಯ ಒಟ್ಟಿಗೆ ಹೇಳಿದೆ. ನಿರಂತರ ಅಭ್ಯಾಸದಿಂದ ನಿಮ್ಮ ಕರಗತ ಆಗ್ತದೆ. ಇದನ್ನು ಅಭ್ಯಾಸ ಬಾಯಲ್ಲಿ ಬೇಕಾದಾಗಿ ನಾವು ಫ್ರೀಯಾಗಿ ಮನಸ್ಸಿಗೆ ತಗೊಂಡು ಆಮೇಲೆ ಕೈ ಚಲನೆ ಕೈ ತಾಳ ಆಮೇಲೆ ಹೆಜ್ಜೆಗಾರಿಕೆಯನ್ನು ಮಾಡ್ತಾ ಹೋದರೆ ಆದಷ್ಟು ಬೇಗ ನೀವು ಕಲಿಬೋದು. ಒನ್ ಟೂ ತ್ರೀ ಫೋರ್ 1 2 3 4 5 6 ತೈ ತದ್ದಿನ್ನಾಂ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ದೇಂ ತಾಂ ಕಡ್ತಗ ದಿತ್ತೋಂ ತಕೀಟ ದೀಂ.